ಹಲೋ ಫ್ರೆಂಡ್ಸ್, ಫ್ರಿಜ್ ಬಾಕ್ಸ್ ಆಲ್ರೆಡಿ ನೀವು ತಮಿಳ್ ನೋಡ್ಕೊಂಡು ಬಂದಿರ್ತೀರಾ. ಏನು ಫ್ರೆಂಡ್ಸ್, ಫ್ರಿಜ್ ಬಾಕ್ಸ್ನ ಖಾಲಿ ಮಾಡ್ತಾಯಿದ್ದೀರಾ ಅಂತ. ಸೊ ಇಲ್ಲ. ಸೊ ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ಕಂಪ್ಲೀಟಾಗಿ ಫ್ರಿಜ್ ಬಾಕ್ಸ್ನ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಒಂದು 30% ವಾಟರ್ ತೆಗೆದುಬಿಟ್ಟೆ. ಸೊ ಏನಿಲ್ಲ, ಇವಾಗ ರೀಫಿಲ್ ಮಾಡ್ಕೊಳೋದು. ಸೊ ಸೈಡಲ್ಲಿ ಸರೌಂಡಿಂಗ್ ಎಲ್ಲ ನೀವು ನೋಡ್ಬೋದು ಯಾವ ಥರ ಕ್ಲೀನಪ್ ಆಗಿದೆ ಅಂತ. ಒಂದು 5-6 ಫಿಶಸ್ ಇದೆ ಅಷ್ಟೇ ಇದರಲ್ಲಿ. ಸೊ ಇನ್ನೂ ತೊಗೊಂಬಂದು ಬಿಡಬೇಕು. ಆ್ಯಂಡ್ ಸ್ವಲ್ಪ ಫಿಶ್ ಎಲ್ಲ ಸೇಲಿಂಗ್ ಆಯಿತು. ಸೊ ನೀವು ನೋಡಿರ್ತೀರ, ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಯಾರನ್ನ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಸೊ ಕಂಪ್ಲೀಟಾಗಿ ನಾನೊಂದು ಚಿಕ್ಕ ಡಬ್ಬ ಯೂಸ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತೆಗಿತಾ ಇದ್ದೀನಿ ನಾನು. ಈ ಥರ ಒಂದು ಡಬ್ಬ ಯೂಸ್ ಮಾಡ್ಕೊಂಡು ಪ್ಲಾಸ್ಟಿಕ್ದು ಈ ಥರ ವಾಟ್ರನ್ನ ಈ ಥರ ತೆಗಿತಾ ಇದ್ದೀನಿ. ಯಾಕಂದರೆ ಮರಿ ಇದೆ ಒಳಗಡೆ, ಅದು ಹಂಗೆ ಬಂದುಬಿಡುತ್ತೆ ಅಂದ್ಬಿಟ್ಟು ಕ್ಲೀನಾಗಿ ಅದನ್ನು ತೆಗಿತಾ ಇದ್ದೀನಿ. ಸೊ ಇದೇನಕ್ಕಂದರೆ ಆಲ್ಗೆ ಎಲ್ಲ ಫಾರ್ಮ್ ಆಗಿತ್ತು. ಸೊ ನನ್ನ ಹತ್ರ ಪಿಕ್ಚರ್ ಇದ್ದರೆ ತೋರಿಸ್ತೀನಿ ನಿಮ್ಮ ಹತ್ರ, ಒಂದು ಸೈಡಲ್ಲಿ ಹಾಕ್ತೀನಿ ಪಿಕ್ಕು, ನೋಡ್ಕೊಳ್ಳಿ. ಫಸ್ಟ್ ಈ ವಾಟ್ರನ್ನ ತೆಗಿಯುವಾಗ ಯಾವ ಥರ ಇತ್ತು ಅಂತ. ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಏನಾರ ಯೂಸ್ಫುಲ್ ಆದರೆ ಈ ವಿಡಿಯೋನ ಖಂಡಿತವಾಗ್ಲೂ ಫುಲ್ಲಾಗಿ ನೋಡಿ. ಸೊ ಏನು ಯೂಸ್ಫುಲ್ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಬೇಡಿ. ನಮ್ಮ ಚಾನಲಲ್ಲಿ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡಿ. ಯಾಕಂದರೆ ತುಂಬ ಜನ ಇದನ್ನು ನೋಡ್ತಾರೆ. ಯಾಕಂದರೆ ತುಂಬ ಜನಕ್ಕೆ ಇಂಪಾರ್ಟೆಂಟು ಫ್ರಿಜ್ ಬಾಕ್ಸ್ ಸೆಟಪ್ ಕ್ಲೀನ್ ಮಾಡೋದು. ಓಕೆ ಫ್ರೆಂಡ್ಸ್, ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಇದನ್ನು ಎಷ್ಟಿಗೆ ಆಗುತ್ತೋ ಅಷ್ಟು ಕ್ಲೀನ್ ಮಾಡಿಬಿಟ್ಟು ಸೊ ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ವಾಟ್ರೆಲ್ಲ ಆ್ಯಡ್ ಮಾಡಾಯಿತು. ಸೊ ಇವಾಗ ಯಾವ ಥರ ಕಾಣ್ತಿದೆ ನೋಡಿ. ಕಂಪ್ಲೀಟಾಗಿ ನಾನು ವಾಟ್ರ್ ಒಂದು 35 ಲೀಟರ್ಸ್ ಇದರಲ್ಲಿ ತುಂಬಿದೆ. ಇನ್ನೇನಿಲ್ಲ, ಫಿಶಸ್ ಎಲ್ಲ ನಿಮ್ಗೆ ಕಾಣ್ತಾ ಇರ್ಬೋದು. ಇದರಲ್ಲಿ ಫುಲ್ ಕಂಪ್ಲೀಟಾಗಿ ವಾಟ್ರ್ ಫಿಲ್ ಮಾಡಿ ಸೊ ಫಾಕ್ಸ್ ಸ್ಟೈಲ್ ಇದೆ. ಸೊ ಫಾಕ್ಸ್ ಸ್ಟೈಲ್ ಆ್ಯಡ್ ಮಾಡಿಬಿಟ್ಟು ಕಂಪ್ಲೀಟಾಗಿ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ. ಸೊ ಇವಾಗ ನೀವು ಯಾರನ್ನ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಲೈಕ್ ಮಾಡಿ. ಸೊ ಈಸಿಯಾಗಿ ನಾನು ಯಾವ ಥರ ಕ್ಲೀನ್ ಮಾಡಿದೆ ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಸೊ ನಿಮಗೂ ಒಂದು ಐಡಿಯಾ ಸಿಕ್ಕಿರುತ್ತೆ. ಆ್ಯಂಡ್ ಕಂಟಿನ್ಯೂಸ್ ಆಗಿ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಕಂಪ್ಲೀಟಾಗೆ ನಮ್ಮ ಫಾಕ್ಸ್ ಸ್ಟೈಲ್ ಪ್ಲ್ಯಾಂಟ್ ಎಲ್ಲ ಆ್ಯಡ್ ಮಾಡಿಬಿಟ್ಟೆ. ಸೊ ನಾವು ಫಸ್ಟ್ ಟೈಮು ಹೆಂಗೆ ಫ್ರಿಜ್ ಬಾಕ್ಸಲ್ಲಿ ಏನು ಫಿಶಸ್ ಎಲ್ಲ ಬಿಟ್ಟರೆ ಆ ಥರನೇ ಕಾಣಿಸ್ತದೆ ಇವಾಗ ನೋಡಿ. ಲಾಸ್ಟ್ ವೀಡಿಯೋದಲ್ಲಿ ನೀವು ಈ ಥರ ಸೆಟಪ್ ನೋಡಿರ್ತೀರ. ಸೊ ಖಂಡಿತವಾಗ್ಲೂ ನೋಡಿಲ್ಲ ಅಂದರೆ ನೋಡ್ಕೊಂಬಂದುಬಿಡಿ. ಸೊ ಅದೇ ಥರ ಐತೆ. ಆ್ಯಂಡ್ ಈ ಒಂಥರ ಎಕ್ಸ್ಟ್ರಾ ಪ್ಲ್ಯಾಂಟ್ ಆ್ಯಡ್ ಮಾಡಿದ್ದೀನಿ. ಆ ಪ್ಲ್ಯಾಂಟ್ ಎಲ್ಲ ಬಂದುಬಿಟ್ಟು ಕೆಳಗಡೆನೇ ಹೋಗ್ತಿದೆ. ಅದನ್ನೇನು ಮಾಡೋಕ್ಕಾಗ್ತಿಲ್ಲ ಮೇಲೆ ತೊಗೊಂಬರೋಕ್ಕೆ. ಆ್ಯಂಡ್ ಕಂಪ್ಲೀಟಾಗಿ ಇದರಲ್ಲಿ ಎಷ್ಟು ಫಿಶ್ ಇದೆ ಅಂದರೆ 4 ಇಲ್ಲ 5 ಫಿಶ್ ಇದೆ, ದೊಡ್ಡ ಫಿಶ್ಶು. ಆ್ಯಂಡ್ ಮರಿ ಬಂದುಬಿಟ್ಟು 2 ಫಿಶ್ ಇದೆ. ಮಿಕ್ಕಿದೆಲ್ಲ ಸೇಲಿಂಗ್ ಆಯಿತು. ಆ್ಯಂಡ್ ಮರಿ ಕೂಡ ನಿಮ್ಗೆ ಕಾಣುತ್ತೆ ಇಲ್ಲಿ. ಸೊ ಇನ್ನೂ ತೊಗೊಂಬರ್ಬೇಕು. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕಂಪ್ಲೀಟಾಗಿ ಫಿಶ್ ಎಲ್ಲ ಫುಲ್ಲಾಗಿ ಸೇಲ್ ಮಾಡಿಬಿಟ್ಟು ಆಮೇಲೆ ತೊಗೊಂಬರೋಣ ಅಂತ ಇದ್ದೀನಿ. ನೆಕ್ಸ್ಟು ಈ ಬ್ರೀಡ್ ನಾನು ಟ್ರೈ ಮಾಡಲ್ಲ. ಸೊ ಕೊಯ್ ಟ್ರೈ ಮಾಡೋಣ ಅಂತ ಇದ್ದೀನಿ, ಕೊಯ್ ಫಿಶ್ಶು. ಇಲ್ಲಾಂದರೆ ಬೀಟಾ ತೊಗೊಂಬರೋಣ ಅಂತ ಇದ್ದೀನಿ. ಸೊ ಬೀಟಾ ಸಿಕ್ಕಿದ್ರೆ ಬೀಟಾ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಕೊಯ್ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸೆಟಪ್ಪಲ್ಲಿ ಒಂದು ಬೀಟಾ ಇರುತ್ತೆ, ಇಲ್ಲಾಂದರೆ ಕೊಯ್ ಇರುತ್ತೆ. ನನಗೆ ಗೊತ್ತಿದ್ದಂಗೆ ಆಲ್ಮೋಸ್ಟು ಬೀಟಾ ಫಿಶ್ಶೇ ನಾನು ಟ್ರೈ ಮಾಡೋಣ ಅಂತ ಇದ್ದೀನಿ. ಎಕ್ಸ್ಲೇ ಮಾಡಿ ಆ್ಯಚ್ ಆಗೋಕ್ಕೆ ತುಂಬ ದಿನ ಆಗುತ್ತೆ, ಟೈಮ್ ತೊಗೊಳುತ್ತೆ. ಸೊ ಅದನ್ನು ಒಂದು ಸತಿ ಟ್ರೈ ಮಾಡಬೇಕು ಅಂತ. ಈ ಫಿಶ್ ಎಲ್ಲ ನನಗೆ ಆಲ್ಮೋಸ್ಟ್ ಒಂದು ಕಮ್ಮಿ ರೇಟ್ಗೆ ಸೇಲ್ ಮಾಡ್ತಾಯಿದ್ದೀನಿ ಬೇಗನೆ. ನಮ್ಮ ಮನೆ ಹತ್ರ ಸರೌಂಡಿಂಗಲ್ಲಿರೋ ಒಂದು ಪರ್ಸನ್ಸ್ಗೆ ನಾನು ಬೇಗನೆ ಸೇಲ್ ಮಾಡೋಣ ಅಂತ ಇದ್ದೀನಿ, ಟ್ರೈ ಮಾಡ್ತೀನಿ. ಸೊ ಆದರೆ ಸೇಲ್ ಆದರೆ ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ. ಸೊ ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಿದ್ದೀನಿ ಅಂದರೆ ಬ್ರೀಡಿಂಗ್ ಸೆಟಪ್ ಮಾಡಿದ್ರಿ ರೀಸೆಂಟಾಗಿ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಶಾರ್ಟ್ಸಲ್ಲಿ ಕೂಡ ನಾನು ಹಾಕಿದ್ದೆ. ಸೊ ಖಂಡಿತವಾಗ್ಲೂ ನೋಡಿರ್ತೀರ ಅಂತ ಅಂದ್ಕೊತೀನಿ. ಏನಾಯಿತು ಅಂದರೆ ಕಂಪ್ಲೀಟಾಗಿ ಇದರಲ್ಲಿ ನಾನು ಒಂದು ಮೇಲ್ಗೆ 2 ರೇಷಿಯೋ ಫಿಶ್ಶು ಫೀಮೇಲ್ ಬಿಟ್ಟಿದ್ದೆ, ಬ್ಲ್ಯಾಕು ಮತ್ತು ವೈಟು. ಸೊ ಬಿಟ್ಟಿದಾಗ ಏನು ಪ್ರಾಬ್ಲಮ್ ಆಯಿತು ಅಂದರೆ ಫಿಶ್ಶು ಫುಲ್ ಎಗ್ ಲೋಡ್ ಆಗಿದೆ. ಬಟ್ ಅದು ಎಗ್ ಲೋಡ್ ಆಗೋ ಟೈಮ್ಗೆ ಅದು ಡೆತ್ ಆಗೋಗ್ಬಿಡ್ತು. ಸೊ ಇದೇ ಒಂದು ಮೇನ್ ಕನ್ಫ್ಯೂಷನು. ವಾಟ್ರ್ ಕಲರ್ ನೋಡ್ಬೋದು ನೀವು, ಯಾವ ಥರ ಆಲ್ಗೆ ಫಾರ್ಮ್ ಆಗಿ ಆ ವಾಟ್ರ್ ಕಲರ್ ಚೇಂಜ್ ಆಗಿದೆ ಅಂತ ನೀವು ನೋಡ್ಬೋದು. ಸೊ ಇವಾಗ ನಾನು ಆ ಫಿಶ್ನ ಕಂಪ್ಲೀಟಾಗಿ ಹಿಡ್ದು ಅದರಲ್ಲಿ ಎಗ್ ಲೋಡ್ ಆಗಿದೆಯಾ ಇಲ್ವಾ ಅಂತ ನೋಡಿಬಿಟ್ಟು ತಿರ್ಗಾ ವಾಪಸ್ ನಮ್ಮ ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲೇ ಬಿಟ್ಬಿಡೋಣ ಅಂತ ಇದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಇದು ಇವತ್ತಿಗೆ ಕರೆಕ್ಟಾಗಿ, ಇವತ್ತು ಸಂಡೇ ಇದು ರೆಕಾರ್ಡ್ ಮಾಡ್ತಿರೋದು, ಇವತ್ತು ಕರೆಕ್ಟಾಗಿ ಒಂದು 3 ವೀಕ್ಸ್ ಏನೋ ಆಗಿರುತ್ತೆ ಫಿಶ್ನ ಬಿಟ್ಟು. ಆ್ಯಂಡ್ ಫಿಶ್ ಒಳಗಡೆ ಎಗ್ ಲೋಡ್ ಆಗಿದೆ ಅಂತ ಹೆಂಗೆ ನೋಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಜೊತೆಗೆ ಇದರಲ್ಲಿ ಕಂಪ್ಲೀಟಾಗಿ ಸೆಟ್ ಮಾಡಿರೋದ್ರಲ್ಲಿ ತೆಗೆದುಬಿಡೋಣ. ಸೊ ಸದ್ಯಕ್ಕೆ ಇವಾಗ ಅದರಲ್ಲೇ ಬಿಟ್ಬಿಟ್ಟು ಬ್ರೀಡ್ ನಾರ್ಮಲ್ ಬ್ರೀಡ್ ಇದೆ. ಆ್ಯಂಡ್ ಅದರಲ್ಲಿ ಮೋಲಿ ಫಿಶ್ಶೇ ಇರೋದು. ಅಂದರೆ ಮೋಲಿ ಫಿಶಲ್ಲಿ ಬಲೂನ್ ಮೋಲಿಸ್ ಅಂತ ಬರುತ್ತಲ್ಲ, ಆ ಬಲೂನ್ ಮೋಲಿನೇ ನೀವೇನು ವೈಟ್ ನೋಡ್ತೀರಾ ಅದು ಫುಲ್ ಬಲೂನ್ ಮೋಲಿನೇ. ಸೊ ಇದು ನಾರ್ಮಲ್ಲು, ಒಂದು ಮಾತ್ರ ಮೇಲ್ ಬಂದುಬಿಟ್ಟು ನಾರ್ಮಲ್ ಮೋಲಿ ಇದೆ ಅದರಲ್ಲಿ. ಸೊ ಅದ್ರ ಜೊತೆಲಿ ಪೇರ್ ಆಗ್ಬೋದು ಅಂದ್ಕೊತೀನಿ. ಸೊ ಅದಕ್ಕೆ ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲೇ ಬಿಡೋಣ. ನನಗೆ ಗೊತ್ತಿದ್ದಂಗೆ ನೀವು ತೊಗೊಂಬಂದು ದಿವಸ ನೀವು ನೋಡಿರ್ತೀರ ಈ ಒಂದು ಫಿಶ್ನ.
ಕಂಪ್ಲೀಟಾಗಿ ಆ ವೀಡಿಯೋ ಯಾರನ್ನ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಸೊ ಇವಾಗ ಕ್ಯಾಚ್ ಮಾಡೋಕ್ಕೆ ಸ್ವಲ್ಪ ಈಸಿನೇ ಅದು, ಜಂಪ್ ಮಾಡೋಕ್ಕೂ ಟ್ರೈ ಮಾಡುತ್ತೆ. ಜೊತೆಗೆ ನಾನು ಒಂದು ಸೆಟಪ್ ಮಾಡಿದ್ದೆ. ಸೊ ನೀವು ನೋಡಿ ಇದು ಬಂದುಬಿಟ್ಟು ಏನಂದರೆ ನಮ್ಮ MCL ಹಾಕಿ ಹಿಂದೆ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಬಂದುಬಿಟ್ಟು ಒಂದು ಮೋಟ್ರ್ ಸೆಟಪ್ದು. ಯಾಕೆ ಈ ಥರ ಸೆಟ್ ಮಾಡಿದ್ದೀನಿ ಅಂದರೆ, ಈ ಮೀನು ಮರಿ ಹಾಕಿದ ತಕ್ಷಣ ಮರಿ ಎಲ್ಲ ಹೋಗಿ ಪ್ಲ್ಯಾಂಟಲ್ಲಿ ಹೈಡ್ ಆಗುತ್ತೆ. ಓಕೆನಾ? ಹೈಡ್ ಆದಾಗ ಒಂದೊಂದು ಮರಿನೇ ಅದು ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಹೊಟ್ಟೆ ಹಸ್ದಾಗ ಮಾತ್ರ. ಸೊ ಆ ಟೈಮಲ್ಲಿ ಒಂದೊಂದೇ ಮರಿ ಈ ಕಡೆಯಿಂದ ಹೋಗಿ ಪಾಸಾಗಿ, ಸೊ ಇದ್ರೊಳಗಡೆ ಹೋಲ್ಸ್ ಒಳಗಡೆ ಹೋಗಿ ದೊಡ್ಡ ಮೀನಿಗೆ ಇದ್ರೊಳಗಡೆ ಬರೋಕ್ಕಾಗಲ್ಲ, ಚಿಕ್ಕ ಹೋಲ್ಸ್ ಇದೆ. ಚಿಕ್ಕ ಮೀನು ಮರಿ ಬಂದುಬಿಟ್ಟು ಈ ಹೋಲ್ಸ್ ಒಳಗಡೆ ತಗಲಾಕೊಂಡು, ಅಂದರೆ ಒಳಗಡೆಯಿಂದ ಹೋಗಿ ಇಲ್ಲಿ ಬರುತ್ತೆ. ಸೊ ಆ ಟೈಮಲ್ಲಿ ನಾವು ಈಸಿಯಾಗಿ ಇದನ್ನು ತಗೊಬೋದು ಅಂತ ನಾನು ಸೆಟ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಮರಿ ಮಾಡಿಲ್ಲ ಯಾವುದು ಮೀನು. ಮರಿ ಮೀನು ಮಾಡಿದ್ದೆ ಡೆತ್ ಆಗೋಯ್ತು. ಸೊ ಕಂಪ್ಲೀಟಾಗಿ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲದಂಗೆ ಕಂಪ್ಲೀಟಾಗಿ ಬಿಟ್ಬಿಟ್ಟೆ. ಓಕೆ, ಇವಾಗ ನಾವೇನು ಮಾಡೋಣ, ಫಿಶ್ನ ಕ್ಯಾಚ್ ಮಾಡಿ ಟ್ರೈ ಮಾಡಿ ನೋಡೋಣ ಏನಾನ ಎಗ್ ಲೋಡ್ ಆಗಿದೆಯಾ ಅಂತ. ನನ್ನ ಕಣ್ಣಿಗಂತೂ ಕಂಪ್ಲೀಟಾಗಿ ಏನೂ ಕಾಣಿಸ್ತಾ ಇಲ್ಲ, ಒಳಗಡೆ ಹೋಗ್ಬಿಡ್ತು ಫಿಶ್ಶು. ಆ್ಯಂಡ್ ಫಿಶ್ ಏನಾನ ಟಕ್ ಅಂತ ಮೇಲೆ ಬರಬೇಕಂದ್ರೆ ಏನೇನು ಮಾಡಬೇಕು ಅನ್ನೋದನ್ನು ನೀವು ನೋಡಿ. ಜೊತೆಗೆ ಇದರಲ್ಲಿ ಏನೇನು ಆ್ಯಡ್ ಮಾಡಿದ್ದೀನಿ ಅಂತ ಕಂಪ್ಲೀಟಾಗಿ ವಾಟ್ರನ್ನ ಕೆಳಗಡೆ ಬಿಡುವಾಗ ನೀವು ನೋಡ್ತೀರಾ. ಸೊ ತುಂಬ ಜನಕ್ಕೆ ಫಿಶ್ ಹಿಡಿಯೋಕ್ಕೆ ಬರಲ್ಲ ಅಂತ ತಿಳ್ಕೊತಾರೆ. ಸೊ ಫಿಶ್ನ ಯಾವ ಥರ ಹಿಡಿಯೋದು ಅಂತ ಕೂಡ ನಾನು ನಿಮ್ಗೆ ಕಂಪ್ಲೀಟಾಗಿ ಈ ಥರ ಲಾಕ್ ಮಾಡೋಕೆ ಹೋದರೆ ಫಿಶ್ ಏನು ಮಾಡುತ್ತೆ, ಈ ಒಂದು ಗ್ಯಾಪಲ್ಲಿ ಜಂಪ್ ಹೊಡೆಯೋಕೆ ನೋಡುತ್ತೆ. ಸೊ ಮೋಲಿ ಫಿಶ್ಶು ನೀವು ಜಂಪ್ ಹೊಡೆಯೋದು ನೋಡಿರಲ್ಲ ಆಲ್ಮೋಸ್ಟ್ ಅನ್ಕೊತೀನಿ ನಾನು. ಸೊ ಇವಾಗ ನೋಡಿ, ಸೊ ನಿಧಾನಕ್ಕೆ ಈ ಥರ ಓಕೆ ಒಂದೇ ಸತಿ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ನನ್ನ ಕೈಯಲ್ಲಿರೋ ಹೋಲ್ಸ್ ನೋಡಿ, ಇಷ್ಟೇ ಲಾಕು. ಅದು ತಪ್ಪಿಸ್ಕೊಬೇಕಂದ್ರೂ ಈ ಲಾಕ್ ಒಳಗಡೆ ತಪ್ಪಿಸ್ಕೊಳುತ್ತೆ ಅಷ್ಟೇ. ಓಕೆನಾ? ಸೊ ಇವಾಗ ಕಂಪ್ಲೀಟಾಗಿ ನೀವು ನೋಡ್ಬೋದು. ಸೊ ಕರೆಕ್ಟಾಗಿ ನೋಡಿ, ಕಾಣಿಸ್ತಾ ಇದೆ. ಓಕೆ, ಸೊ ಒದ್ದಾಡ್ತಾ ಇದೆ ಮೀನು. ಓಕೆ ಫ್ರೆಂಡ್ಸ್, ಇದು ಎಗ್ ಲೋಡ್ ಆಗಿದೆ. ಸೊ ಇದರಲ್ಲಿ ನಾನೇನು ಮಾಡೋಣ ಅಂತ ಇದ್ದೀನಿ ಅಂದರೆ, ಇವಾಗ ಇದರಲ್ಲೇ ಬಿಟ್ಬಿಡೋಣ ಅಂತ ಇದ್ದೀನಿ ಫಿಶ್ನ. ವಾಟ್ರ್ ಮಾತ್ರ ಚೇಂಜ್ ಮಾಡ್ಕೊಳೋಣ ಅಂತ ಇದ್ದೀನಿ. ಸೊ ಹೆಂಗೆ ಚೇಂಜ್ ಮಾಡ್ತೀನಿ ಅಂತ ನೀವು ನೋಡಿ. ಇವಾಗ ತೊಗೊಂಡೋಗಿ ಇದನ್ನು ಫ್ರಿಜ್ ಬಾಕ್ಸಲ್ಲೇ ಬಿಟ್ಬಿಟ್ಟು ಆಮೇಲೆ ಇದರಲ್ಲಿ ಬಿಡ್ತೀನಿ ವಾಪಸ್. ಸೊ ಇದರಲ್ಲಿರೋ ವಾಟ್ರನ್ನ ಇವಾಗ ಚೇಂಜ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಗಲೀಜಾಗಿದೆ. ಆ್ಯಂಡ್ ಇದ್ರ ಜೊತೆಲಿ ನಾನು ಒಂದು ಮೇಲ್ ಕೂಡ ಇವಾಗ ಬಿಡೋಣ ಅಂತ ಇದ್ದೀನಿ. ಇವಾಗ ಬಿಟ್ಟರೆ ಕರೆಕ್ಟಾಗಿರುತ್ತೆ ಫಿಶ್ಗೆ. ಸೊ ಬನ್ನಿ ಇವಾಗ ನೋಡಿ, ಇವಾಗ ಇದರಲ್ಲಿ ಬಿಟ್ಟಾಗೋಯ್ತು ನಾವು. ಓಕೆನಾ? ನೋಡಿ ಇವಾಗ ಬಿಟ್ಟಾಗೋಯ್ತು. ಸೊ ಮೇಲಿಂದ ನೀವು ನೋಡಿದ್ರೆ ಕಾಣ್ಬೋದು ಅದರದ್ದು ಹೊಟ್ಟೆ ಎಷ್ಟು ದಪ್ಪಾಗಿದೆ ಅಂತ. ಇವಾಗ ಜೊತೆಗೆ ನಾನು ಮೇಲ್ ಕೂಡ ಆ್ಯಡ್ ಮಾಡ್ತೀನಿ. ಸೊ ಇವಾಗ ವಾಟರ್ ಚೇಂಜ್ ಮಾಡ್ಕೊಳ್ಳೋಣ. ಸೊ ಆ ವಾಟರ್ ಚೇಂಜ್ ಮಾಡೋದೇನು ದೊಡ್ಡ ಕಷ್ಟ ಏನೂ ಇಲ್ಲ. ಸೊ ತುಂಬಾ ಈಸಿನೇ. ಸೊ ನಾನು ಕ್ಲೀನಾಗಿ ನಿಮಗೆ ತೋರಿಸ್ತೀನಿ, ಕಂಪ್ಲೀಟಾಗಿ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಆ್ಯಂಡ್ ಇದರಲ್ಲಿ ಯಾಕೆ ಮುಖ್ಯವಾಗಿ ನಾನು ತೋರಿಸ್ಬೇಕು ಅಂತ ಇದ್ದೀನಂದರೆ, ಹ್ಯಾಲ್ಗ್ಯಾಸ್ ಇಲ್ಲ, ಜೊತೆಗೆ ನಾನು ಏನೇನು ಆ್ಯಡ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ಆ್ಯಂಡ್ ನಾನು ಇದನ್ನು ಒಂದು ಚಿಕ್ಕ ಫಾಕ್ಸ್ ಸ್ಟೈಲ್ ಆಗಿ ಆ್ಯಡ್ ಮಾಡಿದ್ದು. ಓಕೆ, ಇದನ್ನು ಚಿಕ್ಕ ಫಾಕ್ಸ್ ಸ್ಟೈಲ್ ಪ್ಲ್ಯಾಂಟಾಗಿ ಆ್ಯಡ್ ಮಾಡಿದ್ದು. ಸೊ ಆ ಪ್ಲ್ಯಾಂಟ್ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನೀವೇ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆದಿದೆ. ಸೊ ಅದೇ ಥರ ಇದನ್ನ ಫ್ರಿಜ್ ಬಾಕ್ಸ್ ಸೆಟಪಲ್ಲಿ ಹಾಕ್ಬಿಡೋಣ. ಸೊ ಆಮೇಲೆ ತಕ್ಕೊಳೋಣ. ಸೊ ತಿರ್ಗಾ ಅದರಲ್ಲೇ ಬಿಡ್ತೀನಿ ನಾನು ಅದನ್ನು. ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಓಕೆ ಫ್ರೆಂಡ್ಸ್, ನೀವು ಇಷ್ಟೊತ್ತಿದ್ರಲ್ಲಿ ನೋಡೋದ್ರಲ್ಲ. ಸೊ ನಾನೇನು ಮಾಡೋಣ ಅಂತ ಇದ್ದೀನಿ ಅಂದರೆ, ಫಿಶ್ನ ತಿರ್ಗಾ ಇದರಲ್ಲೇ ಬಿಟ್ಬಿಟ್ನಲ್ಲ, ಇದರಲ್ಲೇ ಇರಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ರೇಷಿಯೋ ಅಲ್ಲಿ ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗೋಯ್ತು ಎಲ್ಲ ಫಿಶ್ ಜೊತೆಲಿ. ಆ್ಯಂಡ್ ಅದರಲ್ಲಿ ಎಗ್ ಲೋಡ್ ಆಗಿರೋದಕ್ಕಿಂತ ಇಲ್ಲೇ ಅದು ಬ್ರೀಡಾಗಿ ಮರಿ ಹಾಕ್ಬೋದು ಅಂತ ಅನ್ಕೊತಾ ಇದ್ದೀನಿ. ಟ್ರೈ ಮಾಡೋಣ. ಸೊ ಇದರಲ್ಲೇ ಬಿಟ್ಟು ನೋಡೋಣ ಅಂದ್ಬಿಟ್ಟು ಇವಾಗ ಇದರಲ್ಲೇ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಅದನ್ನು ಫುಲ್ ಕಂಪ್ಲೀಟಾಗಿ ತೆಗೆದುಬಿಡ್ತೀನಿ ಇವಾಗ ಸದ್ಯಕ್ಕೆ. ಇವಾಗ ಸೆಟ್ ಮಾಡ್ತಾ ಇಲ್ಲ ಯಾವುದೇ ಒಂದು ಬ್ರೀಡಿಂಗ್ ಸೆಟಪ್ಪು. ಆ್ಯಂಡ್ ಇವಾಗ ಫೈನಲ್ ಆಗಿ ಇಷ್ಟೇ ನಮ್ಮ ಫ್ರಿಜ್ ಬಾಕ್ಸ್ ಸೆಟಪ್ಪು. ಯಾಕೆ ಇದರಲ್ಲಿ ಬಿಟ್ಟೆ ಅಂತ ವಾಪಸ್ ನಿಮ್ಗೆ ಹೇಳ್ಬೇಕಂದ್ರೆ, ನೋಡಿ ಅದು ಬಿಟ್ಟಿದ ತಕ್ಷಣ ಡಿಫ್ರೆಂಟಾಗೆ ಒಂದು ಆ್ಯಕ್ಟ್ ಮಾಡ್ತಾಯಿದೆ ಅದನ್ನು ನೋಡಿದ್ರೇ. ಸೊ ಸೈಜು ಒಳ್ಳೆ ಸೈಜಲ್ಲಿ ಐತೆ. ಬಟ್ ಬ್ರೀಡ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಇದ್ರೂ ಅದಕ್ಕೆ ಖುಷಿಯಿಂದ ಅದು ಬ್ರೀಡ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲೇ ಬಿಡೋಣ, ನಾರ್ಮಲ್ ಟಬ್ಬಲ್ಲಿ ಏನೂ ಬೇಡ, ಇದರಲ್ಲೇ ಆರಾಮಾಗಿ ಓಡಾಡ್ತಾ ಇರುತ್ತೆ ಅಂದ್ಬಿಟ್ಟು ಇದರಲ್ಲೇ ಬಿಟ್ಟಿದ್ದೀನಿ. ಆ್ಯಂಡ್ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವೇನೇನು ಇದರಲ್ಲಿ ಕಲ್ತ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅರ್ಥ ಮಾಡ್ಕೊಂಡ್ರು ಅದನ್ನು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಕಂಪ್ಲೀಟಾಗಿ ನಾನು ಫುಡ್ ಹಾಕೋದನ್ನ ನಿಲ್ಲಿಸ್ಬಿಡೋಣ ಅಂತ ಇದ್ದೀನಿ ಫ್ರಿಜ್ ಬಾಕ್ಸಲ್ಲಿ. ಅದು ಆಲ್ಗೆನೇ ತಿನ್ನುತ್ತಂತ ನನಗೆ ಕನ್ಫರ್ಮಾಗಿ ಗೊತ್ತಾಯಿತು. ಆಲ್ಗೆನೇ ತಿನ್ನಲಿ ಅಂದ್ಬಿಟ್ಟು ನಾನು ಫುಡ್ನ ಸ್ಟಾಪ್ ಮಾಡೋಣ ಅಂತ ಇದ್ದೀನಿ. ಆಲ್ಗೆ ಹೆಂಗೆ ಫಾರ್ಮ್ ಆಗುತ್ತಂದರೆ, ಇದು ಬಂದ್ಬಿಟ್ಟು ಫಾಕ್ಸ್ ಸ್ಟೈಲ್ ಪ್ಲ್ಯಾಂಟ್ ಅಂತಾರೆ.
ಈ ಪ್ಲ್ಯಾಂಟು ತಾನಾಗೆ ಬೆಳ್ಕೊಂಬಿಡುತ್ತೆ ನೀರು ಒಳಗಡೆ ಹಾಕಿದ್ರೆ. ನನ್ನ ಹತ್ರ ಇಷ್ಟೊಂದು ದೊಡ್ಡ ಪ್ಲ್ಯಾಂಟ್ ಹೆಂಗೆ ಬಂತು ಅಂದರೆ, ಸ್ವಲ್ಪ ಪ್ಲ್ಯಾಂಟ್ನೇ ಆ್ಯಡ್ ಮಾಡಿದ್ದು, ಅದು ಇಷ್ಟು ಲೆಂತಲ್ಲಿಂದ ಇವಾಗ ಇಷ್ಟು ಲೆಂತ್ ತನಕ ಬೆಳ್ಕೊಂಡು ಹೋಗಿದೆ ಅಂದರೆ ಆ ಒಂದು ಕೆಪಾಸಿಟಿ ಅದಕ್ಕಿರುತ್ತೆ. ಸೊ ಅದಕ್ಕೆ ನಾನು ಏನು ಆ್ಯಡ್ ಮಾಡ್ತಾಯಿಲ್ಲ, ಫಾಸ್ಟೇಲ್ ಮಾತ್ರ ಇರಲಿ. ಸದ್ಯಕ್ಕೆ ಅದು ಬ್ರೀಡ್ ಆಗುತ್ತೋ ಇಲ್ವೋ ಅಂತ ನೋಡೋದು. ಹೆಂಗಿದ್ರೂ ಒಂದು ಮೋರ್ ದೆನ್ ಒಂದು 5-6 ಡೇಸಲ್ಲಿ ಫುಲ್ ಮೀನು ಸೇಲ್ ಆಗುತ್ತೆ. ಬೀಟಾ ಇಲ್ಲ ಅಂದರೆ ನಾನು ನಾರ್ಮಲ್ ಇದು ಬರುತ್ತಲ್ಲ, ಏನು ಹೇಳಿ ಅದು ಕೊಯ್ ಫಿಶ್ನ ತೊಗೊಂಬಂದು ಬಿಟ್ಬಿಡೋಣ ಅಂತ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೋ ತನಕ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ಕೊತೀನಿ. ಓಕೆ, ಬಾಯ್.